ಸರ್ ಹೇಳಿ ಇವತ್ತು ಧರಣಿ ಕೂತಿರೋ ವಿಚಾರ ನಮ್ಮ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಆ ಉದ್ಭವ ಆಗಕ್ಕೆ ಚರ್ಚೆ ಮಾಡೋದ್ರ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಸಹಕಾರದೊಂದಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಸದನವನ್ನ ದಿನಕ್ಕೆ 20 ಕೋಟಿ ಖರ್ಚು ಮಾಡಿ ಹೆಚ್ಚು ಕಮ್ಮಿ 10 ದಿವಸಕ್ಕೆ 200 ಕೋಟಿ ಖರ್ಚು ಮಾಡಿದೆ. ಇದು ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು. ಆ ದುಡ್ಡು ಸದುಪಯೋಗ ಆಗಬೇಕು ಅಂತ ತಾವು ಮಾಡಿದ್ರೆ ಇದು ದುರುಪಯೋಗವನ್ನ ಬಿಜೆಪಿಯವರು ಸುಮ್ಮನೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ. ರಾಮ ಮಂದಿರದಲ್ಲೇ 9,000 ಕೋಟಿ ದುಡ್ಡು ಹೊಡಿದ್ದಾರೆ. ಅದನ್ನ ಬಿಟ್ಟರು ಇದು ಯಾವ್ದು ನಾಗೇಂದ್ರದ್ದು ಯಾವ್ದ್ರಲ್ಲೂ ಹೆಸರಿಲ್ಲ, ಎಲ್ಲ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು, ಯಾಕಂದ್ರೆ ಅವ್ರು ಎಷ್ಟಿ ಸಮಾಜಕ್ಕೆ ಸೇರಿರೋದ್ರಿಂದ ಅವ್ರ ಮೇಲೆ ಆತರ ಈ ಸಿಟ್ಟನ್ನ ತೀರ್ಸ್ಕೊಳಕ್ ಮಾಡ್ತಿದ್ದಾರೆ. ಇದನ್ನ ಬಹಿಷ್ಕಾರ ಮಾಡ್ಬೇಕು. ಈ ಬಿಜೆಪಿ ಜೆಡಿಎಸ್ ಗುಂಡೆ ಮಕ್ಕಳಿಗೆ ಬುದ್ಧಿ ಬರಬೇಕು, ರಾಜ್ಯ ಜನತೆ ಗೊತ್ತಾಗಬೇಕು. ಸದನದಲ್ಲಿ ಯಾಕೆ ವಿರೋಧ ಪಕ್ಷ ಇರ್ತಾರೆ, ಏನಾದ್ರು ಅಭಿವೃದ್ಧಿ ವಿಚಾರವಾಗಿ ಸಲಹೆ ಕೊಡ್ತಾರೆ ಅಂತೇಳಿ ಇರ್ಬೇಕೆ ಹೊರತು ಬೇಕು ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಕಳ್ಳು ಪಿಳ್ಳನೆ ಮಾಡಂಗೆ ಬರೀ ನಾಟಕ ಮಾಡ್ಕೊಂಡು ಓಡಾಡ್ತಾ ಇದಾರೆ. ಅದಕ್ಕೆ ರಾಜ್ಯ ಜನತೆ ಗೊತ್ತಾಗ್ಲಿ, ಸದನದಲ್ಲಿ ಮಾತಾಡಕ್ಕೆ ಬಿಡ್ತಲ್ಲ, ಎಲ್ಲ ಅಡ್ಡಪಡಿಸ್ತಾರೆ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ನಾನು ನಮ್ಮ ಸ್ನೇಹಿತರಾದಂತ ಡಾಕ್ಟರ್ ರಂಗನಾಥ್ ಕುಡಿಗಲ್ ಶಾಸಕರು ಪ್ರತಿಭಟನೆಯನ್ನ ಗಾಂಧಿ ಪ್ರತಿಮೆ ಉಳಿಸ್ಕೊತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.